Okay. So hello students. ಲಾಸ್ಟ್ ಕ್ಲಾಸ್ ಒಳಗಡೆ ನಾವು ಆನ್ಲೈನ್ ಕ್ಲಾಸ್ ಕಲಿಯುವಾಗ ನಾವು ಡಿಸ್ಕಸ್ ಮಾಡಿದ್ವಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಅದರೊಳಗಡೆ ಎಕ್ಸಸೈಸ್ 1.2 ಸ್ಟಾರ್ಟ್ ಮಾಡಿದ್ವಿ, ಹೌದಾ? ಸೊ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಎಕ್ಸಸೈಸ್ 1.2 ನಾವು ಸ್ಟಾರ್ಟ್ ಮಾಡಿದ್ವಿ. ಓಕೆ, ಈಗ ಅದನ್ನು ಕಂಟಿನ್ಯೂ ಮಾಡೋಣ. ಓಕೆ, ಸೊ ಸೆಕೆಂಡ್ ಮೇನ್ ಕ್ವಶನ್ ನಾವು ಡಿಸ್ಕಸ್ ಮಾಡಲಿಕ್ಕಿದ್ವಿ. ಓಕೆ, ಸೊ ಸೆಕೆಂಡ್ ಮೇನ್ ಕ್ವಶನ್ ಒಳಗಡೆ ವಿ ವೇರ್ ಡಿಸ್ಕಸಿಂಗ್ the third sub question. F is a function from R to R. F is a function from R to R. Okay, and it is given by f of x equal to x square. F is a function from R to R. F of x equal to x square. Okay, so f is a function from R to R where f of x equal to x square. Whether this is 1 1 and on 2 ಅಂತ ನಾವು ಹೇಳಬೇಕು. whether this is 1 1 and on 2. ಸೊ ನೋಡ್ರಿ, ರಿಯಲ್ ನಂಬರ್ ಟು ರಿಯಲ್ ನಂಬರ್ ಐತಿ. ಸೊ 1 1 ಆನ್ 2 ಇರುತ್ತೆ ಚೆಕ್ ಮಾಡ್ಬೇಕು. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಏನು ಮಾಡ್ಬೋದು ಅಂತಂದ್ರೆ ನೋಡ್ರಿ, ಆರ್ ಟು ಆರ್ ಅಂದ್ರೆ ಏನ್ರಿ, ಫಸ್ಟ್ ಸೆಟ್ ಇಸ್ ಆಲ್ಸೋ ರಿಯಲ್ ನಂಬರ್, ಸೆಕೆಂಡ್ ಸೆಟ್ ಇಸ್ ಆಲ್ಸೋ ರಿಯಲ್ ನಂಬರ್. ಸೊ ಫಸ್ಟ್ ಸೆಟ್ ಟು ರಿಯಲ್ ನಂಬರ್, ಸೆಕೆಂಡ್ ಸೆಟ್ ಟು ರಿಯಲ್ ನಂಬರ್. ಓಕೆ, ಈಗ ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂದ್ರೆ ನೀವು ಇನ್ಪುಟ್ ಎಕ್ಸ್ನ ಕೊಟ್ಟರೆ ಔಟ್ಪುಟ್ ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಬರುತ್ತೆ, ಅಂದ್ರೆ ಸ್ಕ್ವೇರ್ ಆಗಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ರಿಯಲ್ ನಂಬರ್ಸ್ ಅಂದ್ರೆ ಪಾಸಿಟಿವ್ ಬರ್ತಾವೆ, ನೆಗೆಟಿವ್ ಬರ್ತಾವೆ. ಫಾರ್ ಎಕ್ಸಾಂಪಲ್ ಹಿಂಗೆ ತಗೊಂಡ್ರಿ, ಮೈನಸ್, ಓಕೆ, ಫಾರ್ ಎಕ್ಸಾಂಪಲ್ ನೀವು ಹೆಂಗೆ ತೊಗೊಂಡ್ರಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಹೆಂಗೆ ತೊಗೊಂಡ್ರಿ, -4, -3, -2, -1, 0, 1, 2, 3 ಸೋ ಆನ್ ಅಂತ ತೊಗೊಂಡ್ರಿ. ಅಲ್ಲಿಯೂ ಸೋ ಆನ್ ಅಂತ ಬರ್ದ್ರಿ. ಈಗ -4ನ ಇಲ್ಲೂ ರಿಯಲ್ ನಂಬರ್ಸ್ ಏನು ಬರ್ತಾವ್ರಿ, ಇಲ್ಲೂ ರಿಯಲ್ ನಂಬರ್ಸ್ ಭಾಳಷ್ಟು ಬರ್ತಾವೆ. ಸೊ -4ನ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ, -4ನ ಸ್ಕ್ವೇರ್ ಮಾಡಿದ್ರೆ +16 ಬರುತ್ತೆ. ಸಿಮಿಲರ್ಲಿ +4ನ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ, ಅದು 16 ಬರುತ್ತೆ. -3ನ ಸ್ಕ್ವೇರ್ ಮಾಡಿದ್ರೆ 9, +3ನ ಸ್ಕ್ವೇರ್ ಮಾಡಿದ್ರೆ ಅದು 9 ಬರುತ್ತೆ. ಸೊ ಅಂದ್ರೆ ಇಲ್ಲೇನಾಯ್ತು ನೋಡ್ರಿ, -4ಗೂ 16 ಬರುತ್ತೆ, +4ಗೂ 16 ಬರುತ್ತೆ. ಅಂದ್ರೆ ಇದರ ಅರ್ಥ ಏನು, ಡಿಸ್ಟಿಂಕ್ಟ್ ಎಲಿಮೆಂಟಿಗೆ ಡಿಸ್ಟಿಂಕ್ಟ್ ಇಮೇಜ್ ಇಲ್ಲ. ಸೊ ಡಿಸ್ಟಿಂಕ್ಟ್ ಎಲಿಮೆಂಟಿಗೆ ಡಿಸ್ಟಿಂಕ್ಟ್ ಇಮೇಜ್ ಇಲ್ಲ, ಬಿಕಾಸ್ -4 and 4 ಬೋತ್ ಆಫ್ ದಮ್ ದೇ ಆರ್ ಹ್ಯಾವಿಂಗ್ ಏನ್ರಿ 16 ಆಸ್ ದ ಇಮೇಜ್. ಸೊ ಡಿಸ್ಟಿಂಕ್ಟ್ ಎಲಿಮೆಂಟಿಗೆ ಡಿಸ್ಟಿಂಕ್ಟ್ ಇಮೇಜ್ ಇಲ್ಲ ಅಂದ್ರೆ ಏನು, ಸೊ ಡಿಸ್ಟಿಂಕ್ಟ್ ಎಲಿಮೆಂಟಿಗೆ ಡಿಸ್ಟಿಂಕ್ಟ್ ಇಮೇಜ್ ಇಲ್ಲ ಅಂತಂದ್ರೆ ದಟ್ ಈಸ್ ನಾಟ್ 1 1, ಅದು 1 1 ಅಲ್ಲ. ತಿಳಿತಾ ಇದು? ಸೊ ಹಂಗಾರ ದಿಸ್ ಇಸ್ ನಾಟ್ 1 1 ಫಂಕ್ಷನ್ ಅಂತ ಗೊತ್ತಾಯ್ತು, ಯೂಸಿಂಗ್ ಏನ್ರಿ ಕಾಮನ್ ಸೆನ್ಸ್. ನೆಕ್ಸ್ಟ್ ಆನ್ ಟು ಹೌದನ್ ಚೆಕ್ ಮಾಡ್ರಿ. ಆನ್ ಟು ಬರುತ್ತಾ? ಆನ್ ಟು ಅಂದ್ರೆ ನಿಮ್ಗೆ ಗೊತ್ತೈತಿ, ಆನ್ ಟು ಅಂದ್ರೆ ಸೆಕೆಂಡ್ ಸೆಟ್ ಒಳಗಡೆ ಯಾವ ಎಲಿಮೆಂಟು ಖಾಲಿ ಉಳಿಬಾರ್ದು. ಆನ್ ಟು ಅಂದ್ರೆ ಸೆಕೆಂಡ್ ಸೆಟ್ ಒಳಗಡೆ ಯಾವ ಎಲಿಮೆಂಟು ಖಾಲಿ ಉಳಿಬಾರ್ದು. ಈಗ ನೋಡ್ರಿ, ಸೆಕೆಂಡ್ ಸೆಟ್ ನಾ ರಿಯಲ್ ನಂಬರ್ಸ್ ತೊಗೊಂಡೆ ಅಂತಂದ್ರೆ ಫಸ್ಟ್ ಸೆಟ್ ಟು ರಿಯಲ್ ನಂಬರ್ ಐತಿ, ಸೆಕೆಂಡ್ ಸೆಟ್ ಟು ರಿಯಲ್ ನಂಬರ್ ಐತಿ. ಸೊ ಸೆಕೆಂಡ್ ಸೆಟ್ ಒಳಗಡೆ 16, 9, 4 ಇಂಥವು ಸ್ಕ್ವೇರ್ ನಂಬರ್ಸ್ ಇದ್ದಿದ್ದು ಎಲ್ಲಕ್ಕೂ ಯಾರೋ ಮಾರ್ಕ್ ಬರ್ತಾವೆ. ಸ್ಕ್ವೇರ್ ನಂಬರ್ ಇದ್ದಿದ್ದಕ್ಕೆ ಎಲ್ಲದಕ್ಕೂ ಯಾರೋ ಮಾರ್ಕ್ ಬರ್ತಾವೆ. ಬಟ್ ಇದನ್ನ ಸ್ಕ್ವೇರ್ ನಂಬರ್ಸ್ನ ಬಿಟ್ಟು, ಫಾರ್ ಎಕ್ಸಾಂಪಲ್ಸ್ ನಂಬರ್ಸ್ ಲೈಕ್ -3, -7, -8 ಅಥವಾ +8 ಈ ಟೈಪ್ ನಂಬರ್ಸ್ ಅದ ನೋಡ್ರಿ, ಈ ಟೈಪ್ ನಂಬರ್ಸಿಗೆ ಯಾವುದು ಆರೋ ಮಾರ್ಕ್ ಬರಂಗಿಲ್ಲ, ಆರೋ ಮಾರ್ಕ್ ಬರಂಗಿಲ್ಲ. ತಿಳಿತಾ ಇದು? ಸೊ ಹಾಗಾಗಿ ಯಾವ್ಯಾವ ಖಾಲಿ ಉಳಿತಾವು, -3, -7, +8 ಈ ಟೈಪ್ ನಂಬರ್ಸ್ ಅಂದ್ರೆ ನಂಬರ್ಸ್ ವಿಚ್ ಆರ್ ನಾಟ್ ಸ್ಕ್ವೇರ್ ನಂಬರ್ಸ್, ಇವು ಖಾಲಿ ಉಳಿತಾವು. ಸೊ ಖಾಲಿ ಉಳಿದ್ರೆ ಅದು ಆನ್ ಟು ಫಂಕ್ಷನ್ ಅಲ್ಲ. ಸೊ ಖಾಲಿ ಉಳಿದ್ರೆ ಅದು ಆನ್ ಟು ಫಂಕ್ಷನ್ ಅಲ್ಲ. ದೇರ್ ಫೋರ್ ಈ ಫಂಕ್ಷನ್ 1 1 ಅಲ್ಲ, ಆನ್ ಟುನೂ ಅಲ್ಲ. ದೇರ್ ಫೋರ್ ಈ ಫಂಕ್ಷನ್ ಏನಲ್ರಿ, ದಿಸ್ ಈಸ್ ನಾಟ್ 1 1 ಅಂಡ್ ದಿಸ್ ಈಸ್ ನಾಟ್ ಆನ್ ಟು. ತಿಳಿತಾ ಇದು? ಸೊ ಇದು 1 1 ಅಲ್ಲ, ಆನ್ ಟುನೂ ಅಲ್ಲ. ಆದ್ರೆ ಇದನ್ನ ಮ್ಯಾಥಮೆಟಿಕಲಿ ಬರೀಬೇಕು. ಇದನ್ನ ನೀವು ಮನಸ್ಸು ಬಂದಾಗ ಬರೆದ್ರೆ ಮಾರ್ಕ್ಸ್ ಕೊಡಂಗಿಲ್ಲ, ಮ್ಯಾಥಮೆಟಿಕಲಿ ಬರೀಬೇಕು. ಮ್ಯಾಥಮೆಟಿಕಲಿ ಹೆಂಗೆ ಬರ್ತೀರಿ? ತಡ್ರಿ, ಇದನ್ನ ರಬ್ ಮಾಡ್ತೀನಿ, ರಬ್ ಮಾಡಿದ್ಮೇಲೆ ಇದನ್ನ ಮ್ಯಾಥಮೆಟಿಕಲಿ ಬರೆಯೋಣ. ಓಕೆ, ಸೊ ಮ್ಯಾಥಮೆಟಿಕಲಿ ಹೆಂಗೆ ಬರೋಣ ಅಂದ್ರೆ ನೋಡ್ರಿ, ಸಿಂಪಲ್, ದಿಸ್ ಈಸ್ ನಾಟ್ 1 1 ಫಂಕ್ಷನ್, ದಿಸ್ ಈಸ್ ನಾಟ್ 1 1 ಫಂಕ್ಷನ್ ಅಂತ ಐತಿ. ದಿಸ್ ಈಸ್ ನಾಟ್ 1 1. ರೀಸನ್ ಏನು? ರೀಸನ್ ಏನಂದ್ರೆ ಬಿಕಾಸ್ ಎಫ್ ಆಫ್ -4 equal to 16. Similarly, f of 4 is also equal to 16. So f of -4 is also equal to 16. f of 4 is also equal to 16. Therefore ಏನಾತ್ರಿ ಇಲ್ಲಿ? Therefore f of x1 equal to f of x2. Therefore f of x1 equal to f of x2. But x1 is not equal to x2. ಅಂದ್ರೆ ಇದರ ಅರ್ಥ ಏನು? f of x1 equal to f of x2 ಅಂದ್ರೆ ಔಟ್ಪುಟ್ ಸೇಮ್ ಐತಿ. f of x1 ಅಂದ್ರೆ ಏನು? 16. f of x1 ಅಂದ್ರೆ -4, that is 16. f of x2 ಅಂದ್ರೆ +4 ಅಂದ್ರೆ ಏನು? 16. ಓಕೆ, ಸೊ f of -4 ಅಂದ್ರೂ 16, f of 4 ಅಂದ್ರೂ 16. ಓಕೆ, ಸೊ
ಎರಡಕ್ಕೂ ಆನ್ಸರ್ ಸೇಮ್ ಐತಿ ಅಂದ್ರೆ ಔಟ್ಪುಟ್ ಸೇಮ್ ಎಫ್ ಆಫ್ ಎಕ್ಸ್ ಒನ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಅಂದ್ರೆ ಔಟ್ಪುಟ್ ಸೇಮ್ ಬಟ್ ಇನ್ಪುಟ್ ಏನೈತಿ ಇನ್ಪುಟ್ ಬೇರೆ ಐತಿ ಎಕ್ಸ್ ಒನ್ ಈಸ್ ನಾಟ್ ಈಕ್ವಲ್ ಟು ಎಕ್ಸ್ ಟು ಇನ್ಪುಟ್ ಬೇರೆ ಬೇರೆ ಅದಾವ ಒಂದ್ರದ್ದು ಇನ್ಪುಟ್ -4 ಐತಿ ಇನ್ನೊಂದ್ರದ್ದು ಔಟ್ಪುಟ್ ಏನೈತಿ +4 ಐತಿ ಸೊ ಇನ್ಪುಟ್ ಬೇರೆ ಇದ್ರು ಔಟ್ಪುಟ್ ಮಾತ್ರ ಎರಡರದ್ದು ಏನೈತಿ ಸೇಮ್ ಐತಿ ಸೊ ಹಿಂಗಿದ್ರ ದಿಸ್ ಈಸ್ ನಾಟ್ ಒನ್ ಫಂಕ್ಷನ್ ಇದು ಒನ್ ಫಂಕ್ಷನ್ ಅಲ್ಲ ತಿಳಿತಾ ಸೊ ಸಿಮಿಲರ್ಲಿ ಇದೇ ಟೈಪ್ ನಾವು ಏನು ಮಾಡ್ಬೋದು ದಿಸ್ ಈಸ್ ನಾಟ್ ಆನ್ ಟು ಅಂತ ಬರೀಬೋದು ನಾಟ್ ಒನ್ ಅಂತ ಗೊತ್ತಾ ಈಗ ಇದನ್ನ ಇರೇಸ್ ಮಾಡ್ತೀನಿ ರೀ ಈಗ ಸೊ ಇದನ್ನ ಇರೇಸ್ ಮಾಡಿ ನೆಕ್ಸ್ಟ್ ಏನು ಮಾಡೋಣ ಇದು ಆನ್ ಟುನು ಅಲ್ಲ ಅಂತ ಪ್ರೂವ್ ಮಾಡೋಣ ಸೊ ಆನ್ ಟುನು ಅಲ್ಲ ಅಂತ ಹೆಂಗೆ ಪ್ರೂವ್ ಮಾಡೋಣ ನೋಡೋಣ ಈಗ ಓಕೆ ದಿಸ್ ಈಸ್ ನಾಟ್ ಆನ್ ಟು ಇದು ಆನ್ ಟು ಫಂಕ್ಷನ್ ಅಲ್ಲ ಸರ್ ಎದಕ್ಕೆ ಆನ್ ಟು ಫಂಕ್ಷನ್ ಅಲ್ಲ ವೈ ಇಟ್ ಈಸ್ ನಾಟ್ ಆನ್ ಟು ಅಂದ್ರೆ ನೀವು ಹಿಂಗೆ ಬರಿಬೋದು ಆನ್ ಟು ಯಾಕಲ್ಲ ಬಿಕಾಸ್ in the second set of real numbers numbers like -3 -7 +8 +2 okay even numbers adala these numbers doesn't have a pre-image these numbers doesn't have a pre-image these numbers doesn't have a pre-image therefore ಇದೇನಲ್ಲ this is not a onto function ಇದನ್ನ ಬೇಕಂದ್ರೆ ನೀವು ಹಿಂಗೂ ಬರೀಬೋದು ಹೆಂಗೆ ಗೊತ್ತೇನ್ರಿ for every y belongs to y there doesn't exist x belongs to x for every y belongs to y there doesn't exist x belongs to x ಇದಕ್ಕೆ ಏನಂತ ಕರೀತಾರ ದಿಸ್ ಈಸ್ ನಾಟ್ ಆನ್ ಟು ಎದಕ್ಕೆ ಆನ್ ಟು ಅಲ್ಲ ಯಾಕಂದ್ರೆ ಸೆಕೆಂಡ್ ಸೆಟ್ ಒಳಗಡೆ ಎಲಿಮೆಂಟ್ಸ್ ಖಾಲಿ ಅದಾವೆ ಯಾವ್ಯಾವ ಖಾಲಿ ಅದಾವು -3 ಖಾಲಿ ಐತಿ 7 ಖಾಲಿ ಐತಿ 2 ಖಾಲಿ ಐತಿ ಅಂದ್ರೆ ಯಾವ್ಯಾವ ಸ್ಕ್ವೇರ್ ನಂಬರ್ಸ್ ಇಲ್ಲ ಯಾವ್ಯಾವ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಇಲ್ಲ ಎಲ್ಲಾನು ಖಾಲಿ ಅದಾವೆ ದೇರ್ಫೋರ್ ಇಟ್ ಡಸಂಟ್ ಹ್ಯಾವ್ ಅ ಪ್ರೀಮೇಜ್ ದೇರ್ಫೋರ್ ಫಾರ್ ಎವ್ರಿ y belongs to y there doesn't exist ಅಂತ ಬರೀಬೇಕು there doesn't exist x belongs to x therefore this is not a on to function ಓಕೆ ಸೊ ತಿಳಿತಂತ ಅನ್ಕೊಂಡಿನಿ ನೆಕ್ಸ್ಟ್ ಹೋಗೋಣ ಈಗ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ ನೆಕ್ಸ್ಟ್ ಕ್ವಶನ್ ಸಿಮಿಲರ್ ಐತಿ ಓಕೆ ಬಟ್ ಏನ್ರಿ ಸ್ಕ್ವೇರ್ ಬದಲಿ ಕ್ಯೂಬ್ ಐತಿ ಸೊ ಏನೈತಿ f is a function from n to n where f of x equal to x cube where f of x is equal to x cube ಅಂತ ಐತಿ ಓಕೆ ಸೊ ವೇರ್ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಕ್ಯೂಬ್ ಅಂದ್ರೆ ಏನು ಮಾಡ್ತೀರಿ ಮತ್ತೆ ಎರಡು ಸೆಟ್ ತೊಗೊಂತೀರಿ ಫಸ್ಟ್ ಸೆಟ್ ನೆಕ್ಸ್ಟ್ ಏನ್ರಿ ಸೆಕೆಂಡ್ ಸೆಟ್ ತೊಗೊಂಡ್ರಿ ಓಕೆ ಸೊ ಇಷ್ಟ ಕ್ಯೂಬ್ ಮಾಡ್ಬೇಕು ಎಲ್ಲಿಂದ ಎಲ್ಲಿಗೈತಿ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಐತಿ ಸೊ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಇದ್ರೆ ಏನಾಗುತ್ತೆ ನೋಡ್ರಿ 1 2 3 4 5 6 7 8 ಹಿಂಗೆಲ್ಲ ತೊಗೊಂಡ್ರಿ ಓಕೆ ಸೊ ಆನ್ ಅಂತ ತೊಗೊಂಡ್ರಿ ನ್ಯಾಚುರಲ್ ನಂಬರ್ ಸೊ ಇಲ್ಲೂ ನ್ಯಾಚುರಲ್ ನಂಬರ್ ತಗೋರಿ ಏನಾಗುತ್ತೆ ನೋಡ್ರಿ 1 2 3 4 5 6 7 8 9 10 ಸೊ ಆನ್ ಹಿಂಗೆ ಭಾಳಷ್ಟು ನ್ಯಾಚುರಲ್ ನಂಬರ್ ಬರ್ತಾವೆ ಇಲ್ಲೂ ಸೊ ಆನ್ ಬರುತ್ತೆ ಓಕೆ ದಿಸ್ ಈಸ್ ಫ್ರಮ್ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಏನೈತ್ರಿ ಎಕ್ಸ್ ಕ್ಯೂಬ್ ಐತಿ ಕರೆಕ್ಟಾ ಸೊ ಇದು 1 1 ಬರುತ್ತೆ ಇಲ್ಲಿ ಚೆಕ್ ಮಾಡೋಣ ಈಗ ಮೊದಲು ಆಮೇಲೆ ಚೆಕ್ ಮಾಡೋಣ್ರಿ ಆನ್ ಟು ಬರುತ್ತೆ ಚೆಕ್ ಮಾಡೋಣ ಸೊ 1 1 ಬರುತ್ತೆ ಚೆಕ್ ಮಾಡೋಣ ಓಕೆ ಸೊ 1 1 ಬೇಕಂದ್ರೆ ಏನಾಗುತ್ತೆ ನೋಡ್ರಿ 1 ನ ಕ್ಯೂಬ್ ಮಾಡಿದ್ರೆ ಏನು ಬರುತ್ತೆ 1 ನ ಕ್ಯೂಬ್ ಮಾಡಿದ್ರೆ 1 ಬರುತ್ತೆ 2 ನ ಕ್ಯೂಬ್ ಮಾಡಿದ್ರೆ 8 ಬರುತ್ತೆ 3 ನ ಕ್ಯೂಬ್ ಮಾಡಿದ್ರೆ ಏನು ಬರುತ್ತೆ 27 ಬರುತ್ತೆ ಓಕೆ ಸೊ 4 ನ ಕ್ಯೂಬ್ ಮಾಡಿದ್ರೆ ಏನು ಬರುತ್ತೆ 64 ಹಿಂಗೆ ಬಹಳಷ್ಟು ನಂಬರ್ಸ್ ಬರ್ಕೊಂತ ಹೋಗ್ತಾವೆ ತಿಳಿತಾ ಇದು ಅಂದ್ರೆ ಫಸ್ಟ್ ಸೆಟ್ ಒಳಗಡೆಯಿಂದ ಸೆಕೆಂಡ್ ಸೆಟ್ ಒಳಗಡೆ ನೀವು ಎಲ್ಲಾನು ಆರೋ ಮಾರ್ಕ್ ಕೊಡ್ಬೋದು ಮೀನಿಂಗ್ ಏನು ಹೇಳ್ತೀನಿ ನಾನು ಫಾರ್ ಎವ್ರಿ ಎಲಿಮೆಂಟ್ ಇನ್ ದ ಸೆಟ್ ಫಸ್ಟ್ ಸೆಟ್ ಇಟ್ ಹ್ಯಾಸ್ ಅ ಇಮೇಜ್ ಇನ್ ದ ಸೆಕೆಂಡ್ ಸೆಟ್ ಅಂದ್ರೆ ಡಿಸ್ಟಿಂಕ್ಟ್ ಎಲಿಮೆಂಟ್ಗೆ ಡಿಸ್ಟಿಂಕ್ಟ್ ಇಮೇಜ್ ಐತಿ ಫಾರ್ ಎಕ್ಸಾಂಪಲ್ 1 ಕ್ಯೂಬ್ 1 2 ಕ್ಯೂಬ್ 4 3 ಕ್ಯೂಬ್ 27 4 ಕ್ಯೂಬ್ 64 5 ಕ್ಯೂಬ್ 125 ಹಿಂಗೆ ಪ್ರತಿಯೊಂದು ಡಿಸ್ಟಿಂಕ್ಟ್ ಎಲಿಮೆಂಟಿಗೂ ಏನೈತಿ ಡಿಸ್ಟಿಂಕ್ಟ್ ಇಮೇಜ್ ಐತಿ ಕರೆಕ್ಟಾ ಓಕೆ ಸೊ ಪ್ರತಿಯೊಂದು ಡಿಸ್ಟಿಂಕ್ಟ್ ಎಲಿಮೆಂಟಿಗೆ ಡಿಸ್ಟಿಂಕ್ಟ್ ಇಮೇಜ್ ಐತಿ ಸೊ ಹಿಂಗಿದ್ರೆ ನಾವೇನಂತ ಕರಿಬೋದು ವಿ ಕ್ಯಾನ್ ಕಾಲ್ ದಿಸ್ ಫಂಕ್ಷನ್ ಆಸ್ ಒನ್ ಫಂಕ್ಷನ್ ಸೊ ಡಿಸ್ಟಿಂಕ್ಟ್ ಎಲಿಮೆಂಟಿಗೆ ಡಿಸ್ಟಿಂಕ್ಟ್ ಇಮೇಜ್ ಇದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಒನ್ ಫಂಕ್ಷನ್ ಸೊ ದೇರ್ಫೋರ್ ದಿಸ್ ಫಂಕ್ಷನ್ ಈಸ್ ಒನ್ ಈ ಫಂಕ್ಷನ್ ಏನೋ ಬರ್ಬೋದು ದಿಸ್ ಈಸ್ ಒನ್ ಫಂಕ್ಷನ್ ಒನ್ ಫಂಕ್ಷನ್ ಹೌದು ಯಾಕೆ ಬಿಕಾಸ್ ಡಿಸ್ಟಿಂಕ್ಟ್ ಎಲಿಮೆಂಟಿಗೆ ಡಿಸ್ಟಿಂಕ್ಟ್ ಇಮೇಜ್ ಐತಿ ತಿಳಿತಾ ಅದನ್ನ ನೀವು ಹೆಂಗೆ ಬರೀಬೋದು ವೈ ಇಟ್ ಈಸ್ ಒನ್ ಬಿಕಾಸ್ ಹಿಯರ್ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಇಫ್ x1 ಈಸ್ ಈಕ್ವಲ್ ಟು x2 ಇದರ ಅರ್ಥ ಏನು ಔಟ್ಪುಟ್ ಸೇಮ್ ಇರುವುದು ಯಾವಾಗೈತಿ ಇನ್ಪುಟ್ ಸೇಮ್ ಇದ್ರೆ ಮಾತ್ರ ಔಟ್ಪುಟ್ ಸೇಮ್ ಇರುತ್ತೆ ಅಥವಾ ಔಟ್ಪುಟ್ ಸೇಮ್ ಇಲ್ಲ ಅಂದ್ರೆ ಇನ್ಪುಟ್ ಸೇಮ್ ಇರಂಗಿಲ್ಲ ತಿಳಿತಾ ಅಂದ್ರೆ ಇದರ ಅರ್ಥ ಏನು ನಾ ಏನು ಬರ್ದಿನಲ್ರಿ ಎಫ್ ಆಫ್ x1 ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ x2
ಇಂಪ್ಲೈಸ್ x1 ಈಸ್ ನಾಟ್ ಈಕ್ವಲ್ ಟು x1 ಬರ್ದಿಲ್ಲ. ಇದರ ಅರ್ಥ ಏನಂದ್ರೆ ಡಿಸ್ಟಿಂಕ್ಟ್ ಎಲಿಮೆಂಟ್ಗೆ ಏನಿರುತ್ತೆ, ಡಿಸ್ಟಿಂಕ್ಟ್ ಇಮೇಜ್ ಇರುತ್ತೆ. ಓಕೆ, ಇದನ್ನ ನಾವು ಮ್ಯಾಥಮೆಟಿಕಲಿ ಹೆಂಗೆ ಬರ್ತೀವಿ, ಹಿಂಗೆ ಬರಿತೀವಿ, ತಿಳಿತಾ? ದೇರ್ ಫೋರ್ ದಿಸ್ ಈಸ್ ಒನ್ ಫಂಕ್ಷನ್. ಸೊ ನೆಕ್ಸ್ಟ್ ಸರ್ ಇದು ಆನ್ ಟು ಬರ್ತಾನೆ ಅಂತ ಕೇಳಿದ್ರೆ ನೀವು ಹೇಳ್ಬೇಕು, ನಂಗೆ ಆನ್ ಟು ಬರ್ತಾನೆ ನೀವು ಹೇಳ್ಬೇಕು. ಆನ್ ಟು ಬರ್ತಾನ್ರಿ ಇದು? ಆನ್ ಟು ಬರಂಗಿಲ್ಲ. ಯಾಕೆ ಆನ್ ಟು ಬರಂಗಿಲ್ಲ? ಯಾಕೆ ಬರಂಗಿಲ್ಲ ಅಂದ್ರೆ ಇಲ್ಲೇ ಎರಡನೇ ಸೆಟ್ ಒಳಗಡೆ ಕಣ್ ತೆಗೆದು ನೋಡಿದ್ರೆ ಇಲ್ಲೇ 2 3 4 5 ಎಲ್ಲ ಏನದಾವು, ಖಾಲಿ ಅದಾವು. ಸೊ ಸಪೋಸ್ ಸೆಕೆಂಡ್ ಸೆಟ್ ಒಳಗಡೆ ಒಂದೇ ಎಲಿಮೆಂಟ್ ಖಾಲಿ ಇದ್ರು ಅವಾಗ ಅದು ಆನ್ ಟು ಬರಂಗಿಲ್ಲ. ಆನ್ ಟು ಅಂತ ಕರಿಬೇಕಂದ್ರೆ ಯಾವುದೂ ಖಾಲಿ ಇರಬಾರ್ದು. ದೇರ್ ಫೋರ್ ದಿಸ್ ಈಸ್ ನಾಟ್ ಅ ಆನ್ ಟು ಫಂಕ್ಷನ್. ಸೊ ಎಕ್ಸಾಮ್ ಒಳಗಡೆ ಖಾಲಿ ಅದಾವ ಅಂತ ಬರೋಕೆ ಬರಂಗಿಲ್ಲ. ಸೊ ಅದಕ್ಕೆ ಏನು ಮಾಡ್ಬೇಕಾಗತ್ತೆ, ಡೆಫಿನೇಷನ್ ಬರೀಬೇಕು. ಏನು? ಹಿಯರ್ ಫಾರ್ ಎವ್ರಿ y ಬಿಲಾಂಗ್ಸ್ ಟು y, for every y belongs to y, there doesn't exist. For every y belongs to y, there doesn't exist x belongs to x. ಅಂದ್ರೆ ಇದರ ಅರ್ಥ ಏನು? ಪ್ರತಿಯೊಂದು ಸೆಕೆಂಡ್ ಸೆಟ್ ಒಳಗಡೆ ಇರುವಂಥ ಎಲಿಮೆಂಟಿಗೆ ಪ್ರೀ ಇಮೇಜ್ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 2 3 4 5 6 ಈ ಟೈಪ್ ನಂಬರ್ಸ್ ಏನೋದಲ್ಲ, ಯಾವ ಕ್ಯೂಬಿಕ್ ನಂಬರ್ಸ್ ಇಲ್ಲಲ್ಲ, ಆ ನಂಬರಿಗೆ ಫಸ್ಟ್ ಸೆಟ್ಟಿಂದ ಯಾವುದೇ ರೀತಿಯಾದ ಬಾಣಗಳು ಬಂದಿಲ್ಲ, ಆರೋ ಮಾರ್ಕ್ ಬಂದಿಲ್ಲ. ಸೊ ಹಿಂಗಾಗಿ ಇದೇನು ಆನ್ ಟು ಫಂಕ್ಷನ್ ಅಲ್ಲ. ಯಾಕಂದ್ರೆ ಖಾಲಿ ಅದ ಒಂದು ಸ್ವಲ್ಪ ಎಲಿಮೆಂಟ್, ಅಲ್ಲೇ ಯಾವುದು ಬಾಣ ಬಂದಿಲ್ಲ. ತಿಳಿತಾ ಇದು? ಸೊ ಹಿಂಗಾಗಿ ಇದು 1 ಹೌದು, ಆದ್ರೆ ಆನ್ ಟು ಅಲ್ಲ. ಓಕೆ, ಈಗ ಏನು ಮಾಡೋಣ ಅಂದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಸೆಕೆಂಡ್ ಮೇನ್ ಕ್ವಶನ್ ಒಳಗಡೆ ಒಂದು 5 ಸಬ್ ಕ್ವಶನ್ ಅದಾವು. ಅದ್ರೊಳಗಡೆ ಒಂದು 4 ಕ್ವಶನ್ ಹೇಳಿನಿ, 5ನೇದು ನೀವ ಮಾಡ್ರಿ. ಓಕೆ, ನೆಕ್ಸ್ಟ್ 3ನೇದು ಕ್ವಶನ್ ಮಾಡೋಣ. ಸೊ 3ನೇ ಕ್ವಶನ್ ಮಾಡೋಣ್ರಿ ಈಗ. ಓಕೆ, ಸೊ 3ನೇ ಕ್ವಶನ್ ಏನಿತ್ತು ನೋಡ್ರಿ, ಪ್ರೂವ್ ದ್ಯಾಟ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ f is a function from R to R. This is a greatest integer function given by f of x equal to greatest integer of x. Given by f of x equal to greatest integer of x ಅಂತ ಐತಿ. This is neither 1 nor on to. This is neither 1 nor on to. ಓಕೆ ಅಂತ ಹೇಳ್ಯಾರ. ಈ ಫಂಕ್ಷನ್ ಯಾವ ಫಂಕ್ಷನ್ ಇಲ್ಲಿ ಐತಲ್ಲ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್. ಇಲ್ಲೇನು ಮಾರ್ಕ್ ಮಾಡಿ ನೋಡ್ರಿ. ಸೊ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಅಂತ ಏನೈತಲ್ಲ, ಸೊ ಈ ಫಂಕ್ಷನ್ ಇದು ಏನ್ರಿ, ಈ ಫಂಕ್ಷನ್ 1 ಅಲ್ಲ ಆನ್ ಟು ಅಲ್ಲ ಅಂತ ನೀವು ಹೇಳ್ಬೇಕು. ಓಕೆ, ಪ್ರೂವ್ ಮಾಡ್ಬೇಕು. ಹೆಂಗೆ ಮಾಡ್ಬೋದು ನೋಡೋಣ ಈಗ. ಓಕೆ, ಸೊ ಈಗ 2 ಸೆಟ್ ತೋರಿ ಮೊದಲು. ಆಮೇಲೆ ಇದಕ್ಕಿಂತ ಮೊದಲ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನು ಮಾಡ್ತದೆ ಗೊತ್ತಿರ್ಬೇಕು. ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನು ಮಾಡುತ್ತಂದ್ರೆ, ಫಾರ್ ಎಕ್ಸಾಂಪಲ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನಿಗೆ ನೀವು ಇನ್ಪುಟ್ ಹಿಂಗೆ ಕೊಟ್ರಿ 5.2 ಅಂತ ಕೊಟ್ರಿ. ಸೊ 5.2 ಅಂತ ಕೊಟ್ರೆ ಔಟ್ಪುಟ್ ಏನು ಕೊಡ್ತದೆ, 5 ಕೊಡುತ್ತೆ. 5.3 ಅಂತ ಕೊಟ್ರೆ 5 ಕೊಡುತ್ತೆ. 5.9 ಅಂತ ಕೊಟ್ರೆ 5 ಕೊಡುತ್ತೆ. ಅಂದ್ರೆ 5.2 ಅನ್ನೋ ನಂಬರ್ನ ನೀವು ಇನ್ಪುಟ್ ಕೊಟ್ರೆ, ಸೊ 5.2 ಲೈಸ್ ಬಿಟ್ವೀನ್ ಏನು ಹೇಳ್ರಿ. ಸೊ 5.2 ಅನ್ನೋ ನಂಬರ್ನ ನೀವು ಇನ್ಪುಟ್ ಕೊಟ್ರೆ, ಸೊ 5.2 ನಂಬರ್ ಇಟ್ ಲೈಸ್ ಬಿಟ್ವೀನ್ 2 ನಂಬರ್ಸ್ ಅಥವಾ 2 ಇಂಟಿಜರ್ಸ್ ಯಾವ 5 ಮತ್ತು 6. ಸೊ 5 ಮತ್ತು 6 ಒಳಗಡೆ ಕಡಿಮೆ ಇರೋ ನಂಬರ್ ಯಾವುದು, 5. ಹಿಂಗಾಗಿ ಅದು ಏನು ಮಾಡುತ್ತೆ, 5ನ್ನ ಔಟ್ಪುಟ್ ಆಗಿ ಕೊಡುತ್ತೆ. ತಿಳಿತಾ ಇದು? ಫಾರ್ ಎಕ್ಸಾಂಪಲ್ 2.7 ಅಂತ ಕೊಟ್ರಿ. ಸೊ 5.2 ಬದಲಿ 2.5 ಕೊಟ್ರೆ ಏನು ಕೊಡುತ್ತೆ, 2 ಕೊಡುತ್ತೆ. 7.5 ಅಂತ ಕೊಟ್ರೆ 7 ಕೊಡುತ್ತೆ. 8.2 ಅಂತ ಕೊಟ್ರೆ 8 ಕೊಡುತ್ತೆ. ಅಂದ್ರೆ ಯಾವುದ್ರ ಒಂದು ನಂಬರ್ನ ಕೊಟ್ರೆ ಆ ನಂಬರ್ ಯಾವ 2 ಇಂಟಿಜರ್ ನಡುವೆ ಬರುತ್ತೆ, ಅದರೊಳಗಡೆ ಯಾವ ಇಂಟಿಜರ್ ಕಡಿಮೆ ಇರುತ್ತೆ ಅದನ್ನ ಔಟ್ಪುಟ್ ಆಗಿ ಕೊಡುತ್ತೆ. ಇದಕ್ಕೇನು ಕರೀತಾರೆ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಸೊ ಈ ಫಂಕ್ಷನ್ 1 ಆನ್ ಟು ಅಲ್ಲ ಅಂತ ನೀವು ಪ್ರೂವ್ ಮಾಡ್ಬೇಕು. ಅದು ಪ್ರೂವ್ ಮಾಡೋಕ್ಕಾಗತ್ತ ನೋಡೋಣ ಈಗ. ಓಕೆ, ಸೊ ಮಾಡ್ಬೇಕಂದ್ರೆ ಮಾಡ್ಬೇಕು, ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು. ಓಕೆ, ಸೊ ಕಾಮನ್ ಸೆನ್ಸ್ ಏನು ಮಾಡ್ಬೇಕು ಅಂತ ಹೇಳ್ತೀನಿ ನೋಡ್ರಿ ಇಲ್ಲಿ. ಸೊ ಕಾಮನ್ ಸೆನ್ಸ್ ಏನು ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡ್ರಿ ಇಲ್ಲಿ. ಈಗ ನಾ ಏನು ಮಾಡ್ತೀನಿ ಅಂದ್ರೆ 2 ಸೆಟ್ ತೊಗೊಂಡೆ. ಓಕೆ, ಸೊ 2 ಸೆಟ್ ತೊಗೊಂಡೆ. ಸೊ 2 ಸೆಟ್ ತೊಗೊಂಡ್ರೆ ಈಗ ನಾ ಒಂದು ಸ್ವಲ್ಪ ನಂಬರ್ಸ್ ತೊಗೊತೀನಿ. ಓಕೆ, ಆಮೇಲೆ ಅವ್ರು ಹೆಂಗಂದ್ರೆ ಹೇಳ್ಯಾರ, ಎಫ್ ಈಸ್ ಅ ಫಂಕ್ಷನ್ ಫ್ರಮ್ ಆರ್ ಟು ಆರ್ ಅಂತ ಹೇಳ್ಯಾರ. ಸೊ ಎಫ್ ಈಸ್ ಅ ಫಂಕ್ಷನ್ ಫ್ರಮ್ ಆರ್ ಟು ಆರ್ ಅಂದ್ರೆ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್. 1ನೇ ಸೆಟ್ಟು ರಿಯಲ್ ನಂಬರ್, 2ನೇ ಸೆಟ್ಟು ರಿಯಲ್ ನಂಬರ್ ಅಂತ ಯಾರು ಹೇಳ್ಯಾರ, ಅವ್ರ ಹೇಳ್ಯಾರ. ಈಗ ರಿಯಲ್ ನಂಬರ್ ಅಂದ್ರೆ ಯಾವ ಬರ್ತಾವು, ನ್ಯಾಚುರಲ್ ನಂಬರ್ ಬರ್ತಾವು, ಹೋಲ್ ನಂಬರ್ ಬರ್ತಾವು, ಡೆಸಿಮಲ್ ನಂಬರ್ ಬರ್ತಾವು. ಓಕೆ, ಇಂಥವೆಲ್ಲ ಬರ್ತಾವೆ, ರೂಟ್ ನಂಬರ್ಸ್ ಬರ್ತಾವೆ. ಹೌದಾ? ಸೊ ನಾ ಈಗ ರಿಯಲ್ ನಂಬರ್ಸ್ ತೊಗೊತೀನಿ. ಫಾರ್ ಎಕ್ಸಾಂಪಲ್ ನಾ ಹೆಂಗೆ ತೊಗೊತೀನಿ ನೋಡ್ರಿ. ಈಗ ನಾನು 5.2
ಆಮೇಲೆ ಏನು ಮಾಡಿದೆ 5.3 5.4 ಓಕೆ ಹಿಂಗೆ ಒಂದು 3 ನಂಬರ್ ತೊಗೊಂಡೆ ಓಕೆ ಸೊ 5.2 5.3 5.4 ಅಂತ ತೊಗೊಂಡೆ ಯಾವ ಚಂದಂಗೆ ಬರ್ದಿಲ್ಲ ಇನ್ನೊಂದು ಬರ್ತೀನಿ ಓಕೆ ಸೊ 5.2 5.3 5.4 ಓಕೆ ಸೊ ಈಗ 3 ನಂಬರ್ಸ್ ತೊಗೊಂಡಿನಿ ಈ ಮೂರದ್ದು ನಾನು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಗೆ ಇನ್ಪುಟ್ನ ಕೊಟ್ರೆ 5.2 ನ ಗ್ರೇಟೆಸ್ಟ್ ನಂಬರ್ಗೆ ಇನ್ಪುಟ್ ಕೊಟ್ರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಗೆ ಇನ್ಪುಟ್ ಕೊಟ್ರೆ ಆನ್ಸರ್ ಏನು ಬರುತ್ತೆ 5 ಬರುತ್ತೆ 5.3 ಕೊಟ್ರೆ ಏನು ಬರುತ್ತೆ 5 ನ ಬರುತ್ತೆ 5.4 ಕೊಟ್ರೆ ಏನು ಬರುತ್ತೆ 5 ನ ಬರುತ್ತೆ 5.9 ಕೊಟ್ರೆ ಏನು ಬರುತ್ತೆ 5 ನ ಬರುತ್ತೆ ಅಂದ್ರೆ ನೀವು ಸ್ವಲ್ಪ ಕಣ್ಣು ತೆಗೆದು ನೋಡಿದ್ರೆ ಫಸ್ಟ್ ಸೆಟ್ ಒಳಗಡೆ 5.2 5.3 5.4 ಇವೆಲ್ಲ ಏನು ನಂಬರ್ಸ್ ಅದಾವು ರಿಯಲ್ ನಂಬರ್ಸ್ ಎಲ್ಲ ರಿಯಲ್ ನಂಬರಿಗೂ ಒಂದು ಔಟ್ಪುಟ್ ಐತಿ ಯಾವುದು 5 ಸೊ ದೇರ್ ಫೋರ್ ಏನು ಡಿಸ್ಟಿಂಕ್ಟ್ ಎಲಿಮೆಂಟಿಗೆ ಡಿಸ್ಟಿಂಕ್ಟ್ ಇಮೇಜ್ ಇಲ್ಲ ಇಲ್ಲಿ 3 ಎಲಿಮೆಂಟ್ ಅದಾವೆ 5.2 5.3 5.4 3 ಎಲಿಮೆಂಟ್ ಇದ್ರು ಒಂದೇ ಇಮೇಜ್ ಐತಿ ಸೊ ಡಿಸ್ಟಿಂಕ್ಟ್ ಎಲಿಮೆಂಟಿಗೆ ಡಿಸ್ಟಿಂಕ್ಟ್ ಇಮೇಜ್ ಇಲ್ಲ ಸೊ ಹಿಂಗಾಗಿ ಇದು 1 ಫಂಕ್ಷನ್ ಅಲ್ಲ ಅಂತ ಬರೀಬೇಕು ಎಕ್ಸಾಮ್ ಒಳಗಡೆ ಅದನ್ನ ಹೆಂಗೆ ಬರೀಬೇಕು ಅಂತ ಹೇಳ್ತೀನಿ ಹೆಂಗೆ ಬರೀಬೇಕು ಅಂದ್ರೆ ಹಿಂಗೆ ಬರೀಬೇಕು ಎಫ್ ಆಫ್ 5.2 ಈಸ್ ಈಕ್ವಲ್ ಟು 5 ಎಫ್ ಆಫ್ 5.3 ಈಸ್ ಆಲ್ಸೋ ಈಕ್ವಲ್ ಟು 5 therefore f of x1 is equal to f of x2 ಅಂದ್ರೆ ಕನ್ನಡದಾಗ ಔಟ್ಪುಟ್ ಎರಡು ಸೇಮ್ ಅದಾವು ಆದ್ರೆ ಇನ್ಪುಟ್ ಎರಡು ಬೇರೆ ಅದಾವು ಅದನ್ನ ಹೆಂಗೆ ಬರೀತೀರಿ x1 is not equal to x2 therefore ಈ ಕಂಡೀಷನ್ ಆಯ್ತು ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಎಫ್ ಆಫ್ x1 equal to f of x2 ಔಟ್ಪುಟ್ ಎರಡು ಸೇಮ್ ಅದಾವು ಔಟ್ಪುಟ್ ಎರಡು 5 ಅದಾವು ಬಟ್ ಇನ್ಪುಟ್ ಬೇರೆ ಬೇರೆ ಅದಾವು ಇನ್ಪುಟ್ ಏನೈತಿ 5.2 ಇನ್ನೊಂದು ಏನೈತಿ 5.3 therefore x1 is not equal to x2 therefore this is not a 1 ಫಂಕ್ಷನ್ ಇದು 1 ಫಂಕ್ಷನ್ ಅಲ್ಲ ಅಂತ ಬರೀಬೇಕು ಹಿಂಗೆ ಬರೀಬೇಕು ಅಂದ್ರೆ ಎಕ್ಸಾಮ್ ಒಳಗೆ ಮಾರ್ಕ್ಸ್ ಕೊಡ್ತಾರೆ ಇಲ್ಲ ಅಂದ್ರೆ ಕೊಡಂಗಿಲ್ಲ ತಿಳಿತಾ ಇದು ಸೊ 1 ಅಂತರೂ ಅಲ್ಲ ಅಂತ ಗೊತ್ತಾಯ್ತು ಆನ್ ಟು ಹೌದನಲ್ಲಿ ಚೆಕ್ ಮಾಡ್ರಿ ಸೊ ಆನ್ ಟು ಬರ್ತಾನ ಆನ್ ಟುನೂ ಬರಂಗಿಲ್ಲ ಯಾಕಂದ್ರೆ ಸೆಕೆಂಡ್ ಸೆಟ್ ಒಳಗಡೆ ನೋಡ್ರಿ ಸೆಕೆಂಡ್ ಸೆಟ್ ಇಟ್ ಈಸ್ ಮೇಡಪ್ ಆಫ್ ಏನ್ರಿ ರಿಯಲ್ ನಂಬರ್ಸ್ ಸೊ ಸೆಕೆಂಡ್ ಸೆಟ್ ಇಟ್ ಈಸ್ ಮೇಡಪ್ ಆಫ್ ರಿಯಲ್ ನಂಬರ್ಸ್ ಈ ಸೆಕೆಂಡ್ ಸೆಟ್ ಒಳಗಡೆ ರಿಯಲ್ ನಂಬರ್ಸ್ ಅಂದ್ರೆ ಎಲ್ಲ ಟೈಪ್ ನಂಬರ್ಸ್ ಇರ್ತಾವೆ ಬರೀ 5 ಇರಂಗಿಲ್ಲ ಹೆಂಗಿರ್ತಾವೆ 5 ಇರುತ್ತೆ 5.2 ಇರುತ್ತೆ 5.3 ಇರುತ್ತೆ ಈ ಟೈಪ್ ಎಲ್ಲ ನಂಬರ್ಸ್ ಇರ್ತಾವೆ ಸೊ ಈ ಟೈಪ್ ನಂಬರ್ಸ್ ಯಾವ ಟೈಪ್ ನಂಬರ್ಸು ಇಂಟಿಜರ್ಸ್ನ ಬಿಟ್ಟು ಇವು ಯಾವ ಡೆಸಿಮಲ್ ನಂಬರ್ ಅದ ನೋಡ್ರಿ 5.2 5.3 7.2 7.3 8.1 8.2 8.3 9.1 9.2 9.3 ಈ ಟೈಪ್ ಏನು ನಂಬರ್ಸ್ ಅದಲ್ಲ ಈ ಟೈಪ್ ನಂಬರ್ಸ್ ಖಾಲಿ ಉಳಿತಾವೆ ಈ ಟೈಪ್ ನಂಬರ್ಸ್ಗೆ ಒಟ್ಟ ಆರೋ ಮಾರ್ಕ್ ಬರಂಗಿಲ್ಲ ಅಂದ್ರೆ ಆ ಟೈಪ್ ನಂಬರ್ಸ್ಗೆ ಆರೋ ಮಾರ್ಕ್ ಬರಂಗಿಲ್ಲ ಅಂದ್ರೆ ಅರ್ಥ ಏನು ಆ ಟೈಪ್ ನಂಬರ್ಸ್ಗೆ ಪ್ರೀ ಇಮೇಜ್ ಬರಂಗಿಲ್ಲ for example elements numbers like 5.2 5.3 8.2 8.3 they doesn't have any pre-image in the first set therefore this is not a onto function ಅಂತ ಬರೀಬೇಕು ತಿಳಿತಾ ಸೊ ಅಷ್ಟು ಜನ ಇದ್ರೆ ನೀವು ಬರೀತೀರ ಅಂತ ಅನ್ಕೊಂಡಿನಿ ಈಗ ಮುಂದಿನ ಕ್ವಶನ್ಗೆ ಹೋಗೋಣ ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ 1 1 ಅಲ್ಲ ಆನ್ ಟು ಅಲ್ಲಿ ಗೊತ್ತಾಯ್ತು ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 4 ಹೋಗೋಣ ಸೊ ಕ್ವಶನ್ ನಂಬರ್ 4 NCERT ಎಕ್ಸರ್ಸೈಸ್ 1.2 ಚಾಪ್ಟರ್ ಹೆಸರು ರಿಲೇಷನ್ ಅಂಡ್ ಫಂಕ್ಷನ್ ಓಕೆ ಸೊ ನೆಕ್ಸ್ಟ್ ಫಂಕ್ಷನ್ ಯಾವ್ದೈತೆ ನೋಡ್ರಿ ನೆಕ್ಸ್ಟ್ ಫಂಕ್ಷನ್ ಇದು ನಿಮ್ಗೆ ಆಲ್ರೆಡಿ ಗೊತ್ತೈತಿ ಫಸ್ಟ್ ಇಯರ್ ಕಲ್ತಿರಿ ಓಕೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಓಕೆ ಸೊ ಈ ಮಾಡ್ಯುಲಸ್ ಫಂಕ್ಷನ್ ಇದನ್ನ ಐದರ್ 1 1 ಆರ್ ಆನ್ ಟು ಅಂತ ಪ್ರೂವ್ ಮಾಡಬೇಕು ಓಕೆ ದಿಸ್ ಮಾಡ್ಯುಲಸ್ ಫಂಕ್ಷನ್ ಈಸ್ ನೈದರ್ 1 1 ಆರ್ ಆನ್ ಟು ಅಂತ ಪ್ರೂವ್ ಮಾಡಬೇಕು ಓಕೆ ಆಮೇಲೆ ಇಟ್ ಈಸ್ ಡಿಫೈನ್ಡ್ ಆನ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ನೋಡ್ರಿ ಈ ಫಂಕ್ಷನ್ ಕೊಟ್ರ ಸೊ ಈ ಫಂಕ್ಷನ್ ಎದ್ರ ಮೇಲೆ ಡಿಫೈನ್ ಮಾಡ್ರ ದಿಸ್ ಫಂಕ್ಷನ್ ಈಸ್ ಡಿಫೈನ್ಡ್ ಆನ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಸೊ ಇಫ್ ಇಟ್ ಈಸ್ ಡಿಫೈನ್ಡ್ ಆನ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಸೊ ರಿಯಲ್ ನಂಬರ್ಸ್ ಮೇಲೆ ಡಿಫೈನ್ ಮಾಡ್ಯಾರ ಅಂತಂದ್ರೆ ಇದ್ರ ಅರ್ಥ ಏನು ಫಸ್ಟ್ ಸೆಟ್ ರಿಯಲ್ ನಂಬರು ಸೆಕೆಂಡ್ ಸೆಟ್ ರಿಯಲ್ ನಂಬರು ಓಕೆ ಈಗ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ನೋಡಿದ್ರೆ ಏನಾಗುತ್ತೆ ನೋಡೋಣ ಇಲ್ಲಿ ಸೊ 1ನೇ ಸೆಟ್ಟು ರಿಯಲ್ ನಂಬರು 2ನೇ ಸೆಟ್ಟು ರಿಯಲ್ ನಂಬರು ಫಂಕ್ಷನ್ ಏನೈತಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಐತಿ ಸೊ ಮಾಡ್ಯುಲಸ್ ಫಂಕ್ಷನ್ ಏನು ಮಾಡೋದು ಗೊತ್ತು ಮಾಡ್ಯುಲಸ್ ಫಂಕ್ಷನ್ ಏನು ಮಾಡುತ್ತೆ ನೆಗೆಟಿವ್ ಕೊಟ್ಟರೆ ಏನು ಮಾಡುತ್ತೆ ಪಾಸಿಟಿವ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಮಾಡ್ಯುಲಸ್ ಫಂಕ್ಷನ್ ಒಳಗಡೆ -2 ಕೊಟ್ಟರೆ ಏನು ಬರುತ್ತೆ +2 ಬರುತ್ತೆ +2 ಕೊಟ್ಟರೆ +2ನ ಬರುತ್ತೆ ಓಕೆ +2 ಕೊಟ್ಟರು +2 ಬರುತ್ತೆ -2 ಕೊಟ್ಟರು +2 ಬರುತ್ತೆ ಓಕೆ ನೆಗೆಟಿವ್ ಕೊಟ್ಟರು ಪಾಸಿಟಿವ್ ಬರುತ್ತೆ ಓಕೆ ಸೊ ಹಿಂಗಾಗಿ 1ನೇ ಸೆಟ್ ಏನಿತ್ತಲ್ಲ ರಿಯಲ್ ನಂಬರ್ಸ್ ಈ ರಿಯಲ್ ನಂಬರ್ ಒಳಗಡೆ ಫಾರ್ ಎಕ್ಸಾಂಪಲ್ ಆ ನಂಬರ್ಸ್ ಹಿಂಗೆ ತೊಗೊಂಡೆ -3 -2 -1 0 1 2 3 ಹಿಂಗೆ ನಮ್ಮ ನಂಬರ್ಸ್ ತೊಗೊಂಡೆ ಓಕೆ ಸಾಕಾ ನಂಬರ್ಸ್ ಸೊ ಅಂತ ಹಿಂಗೆ ರಿಯಲ್ ನಂಬರ್ಸ್ನ ತೊಗೊಂಡೆ ಅಂತ ಕೊರಿ ಸಿಮಿಲರ್ಲಿ ನಾ ಇಲ್ಲಿ ಏನು ಮಾಡಿದೆ 2ನೇ ಸೆಟ್ ಒಳಗಡೆನೂ ಸೇಮ್ ಟೈಪ್ ರಿಯಲ್ ನಂಬರ್ಸ್ ತೊಗೊಂಡೆ -3 -2 -1 0 1 2 3 ಸೊ ಆನ್ ಹಿಂಗೆ ತೊಗೊಂಡೆ ಈಗ ತೊಗೊಂಡೆ ಅಂತಂದ್ರೆ
ಈಗ ನಾನು ಫಾರ್ ಎಕ್ಸಾಂಪಲ್ ಮಾಡ್ಯುಲಸ್ ಫಂಕ್ಷನ್ನ ಯೂಸ್ ಮಾಡಿದೆ. ಮಾಡ್ಯುಲಸ್ ಫಂಕ್ಷನ್ ಯೂಸ್ ಮಾಡಿ ಇನ್ಪುಟ್ನ ಕೊಟ್ರೆ -3 ಇನ್ಪುಟ್ ಕೊಟ್ರೆ ಔಟ್ಪುಟ್ ಏನು ಬರುತ್ತೆ, -3 ಕೊಟ್ರೆ +3 ಬರುತ್ತೆ. +3 ಕೊಟ್ರೆ ಏನು ಬರುತ್ತೆ, +3 ಬರುತ್ತೆ. -2 ಕೊಟ್ರೆ ಏನು ಬರುತ್ತೆ, +2 ಬರುತ್ತೆ. 2 ಕೊಟ್ರೆ ಏನು ಬರುತ್ತೆ, +2ನ ಬರುತ್ತೆ. ಸೊ ಇದ್ರ ಅರ್ಥ ಏನು, -3 ಕೊಟ್ಟರು +3ನ ಬರುತ್ತೆ, +3 ಕೊಟ್ಟರು +3ನ ಬರುತ್ತೆ. ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಒಳಗಡೆ -2 ಕೊಟ್ಟೆ, -2 ಕೊಟ್ಟರು ಆನ್ಸರ್ +2ನ ಬರುತ್ತೆ, +2 ಕೊಟ್ಟರು ಆನ್ಸರ್ +2ನ ಬರುತ್ತೆ. ಅಂದ್ರೆ ಇದ್ರ ಅರ್ಥ ಏನು, ಇನ್ಪುಟ್ ಬೇರೆ ಬೇರೆ ಅದಾವ, ಇನ್ಪುಟ್ ಬೇರೆ ಇದ್ರು ಔಟ್ಪುಟ್ ಸೇಮ್ ಬರುತ್ತೆ. -2 ಕೊಟ್ಟರು 2ನ ಬಂತು, +2 ಕೊಟ್ಟರು 2ನ ಬಂತು. ಅಂದ್ರೆ ಡಿಸ್ಟಿಂಕ್ಟ್ ಎಲಿಮೆಂಟ್ ಇದ್ರು ಡಿಸ್ಟಿಂಕ್ಟ್ ಇಮೇಜ್ ಇಲ್ಲ. ಹಿಂಗಾಗಿ ಇದು 1 1 ಫಂಕ್ಷನ್ ಅಲ್ಲ ಅಲ್ಲ ಅಲ್ಲ. ಓಕೆ, ಸೊ ಇದನ್ನ ನೀವು ಬರೀಬೇಕಾರ ಹೆಂಗ್ ಬರೀಬೇಕಂದ್ರೆ ಹಿಂಗ್ ಬರೀಬೇಕು. ಇಲ್ಲಿ ಬರಿತೀನಿ ನೋಡಿ ಸೈಡಿಗೆ, f(x1) = f(x2). ಇದರ ಅರ್ಥ ಔಟ್ಪುಟ್ ಎರಡು ಸೇಮ್ ಅದಾವು. ಆದ್ರೆ ಪ್ರಾಬ್ಲಮ್ ಏನಂದ್ರೆ x1 ≠ x2. ಇದರ ಅರ್ಥ ಇನ್ಪುಟ್ ಎರಡು ಸೇಮ್ ಇಲ್ಲ. ಔಟ್ಪುಟ್ ಎರಡು ಸೇಮ್ ಅದಾವು ಆದ್ರೆ ಇನ್ಪುಟ್ ಎರಡು ಸೇಮ್ ಇಲ್ಲ. ಹಿಂಗಾಗಿ ಇದು 1 1 ಫಂಕ್ಷನ್ ಅಲ್ಲ. ತಿಳಿತಾ ಇದು, ಯಾವುದು ಮಾಡ್ಯುಲಸ್ ಫಂಕ್ಷನ್ ಈಸ್ ನಾಟ್ 1 1. ಈ ನೆಕ್ಸ್ಟ್ ಕ್ವಶನ್, ಸರ್ ಇದು ಹಂಗಾರ ಆನ್ ಟು ಏನ್ರ ಬರ್ತಾನೆ, 1 1 ಅಲ್ಲ ಅಂದ್ರೆ ಆನ್ ಟು ಏನ್ರ ಬರ್ತಾನೆ, ನೀವೇ ಹೇಳ್ಬೇಕು. ಆನ್ ಟು ಬರ್ತಾನೆ ಹೇಳ್ಬೇಕು ಈಗ. ಸೊ ಆನ್ ಟುನೂ ಬರಂಗಿಲ್ಲ. ಯಾಕೆ ಆನ್ ಟು ಬರಂಗಿಲ್ಲ ವಿಚಾರ ಮಾಡಿ ಹೇಳ್ರಿ ಸ್ವಲ್ಪ. ಸೆಕೆಂಡ್ ಸೆಟ್ ನೋಡ್ರಿ, ಸೆಕೆಂಡ್ ಸೆಟ್ ಅನ್ಗೆ ಏನು ಕರಿತೀವಿ, ಕೋಡೊಮೇನ್. ಸೊ ಕೋಡೊಮೇನ್ ನೋಡಿದ್ರ ಸೆಕೆಂಡ್ ಸೆಟ್ ಒಳಗಡೆ ನಾವು ಕೋಡೊಮೇನ್ ನೋಡಿದ್ರ ಏನೈತೆ ಹೇಳ್ರಿ, ಕೋಡೊಮೇನ್ ಅಂದ್ರೆ ಸೆಕೆಂಡ್ ಸೆಟ್. ಸೊ ಸೆಕೆಂಡ್ ಸೆಟ್ ಒಳಗಡೆ ಯಾವ್ಯಾವ ಎಲಿಮೆಂಟ್ಸ್ ಖಾಲಿ ಅದಾವು. ಈಗ ಆಬ್ವಿಯಸ್ಲಿ ಮಾಡ್ಯುಲಸ್ ಫಂಕ್ಷನ್ ಯೂಸ್ ಮಾಡ್ಬಿಟ್ರ, ಮಾಡ್ಯುಲಸ್ ಫಂಕ್ಷನ್ ಯೂಸ್ ಮಾಡಿದ್ರ ಔಟ್ಪುಟ್ ಎಲ್ಲ ಹೆಂತ ಬರ್ತಾವ್ರಿ, ಎಂತ ಬರ್ತಾವ್ರಿ, ಎಲ್ಲ ಬರೀ ಎಂತ ಬರ್ತಾವ, ಪಾಸಿಟಿವ್ ನಂಬರ್ಸ್ ಬರ್ತಾವ. ಸೊ ಮಾಡ್ಯುಲಸ್ ಫಂಕ್ಷನ್ ಯೂಸ್ ಮಾಡಿದ್ರ ಔಟ್ಪುಟ್ ಎಲ್ಲ ಬರೀ ಪಾಸಿಟಿವ್ನ ಬರ್ತಾವ. ಯಾಕಂದ್ರೆ ಮಾಡ್ಯುಲಸ್ ಫಂಕ್ಷನ್ ಏನ್ ಮಾಡುತ್ತೆ, ಏನ್ ಕೊಟ್ಟಿದ್ದಿಲ್ಲ ಪಾಸಿಟಿವ್ನ ಮಾಡುತ್ತೆ. ಸೊ ಆಬ್ವಿಯಸ್ಲಿ ಎಲ್ಲಾನು ಪಾಸಿಟಿವ್ ಮಾಡ್ಬಿಟ್ರೆ 0 ಕೊಟ್ರೆ 0 ಬರುತ್ತೆ, 1 ಕೊಟ್ರೆ 1 ಬರುತ್ತೆ, 2 ಕೊಟ್ರೆ 2 ಬರುತ್ತೆ, 3 ಕೊಟ್ರೆ 3 ಬರುತ್ತೆ, 4 ಕೊಟ್ರೆ 4 ಬರುತ್ತೆ. -1 ಕೊಟ್ರೆ, ಸೊ -1 ಕೊಟ್ರೆ -1 ಬರಂಗಿಲ್ಲ, -1 ಕೊಟ್ರು +1 ಬರುತ್ತೆ. ಹಿಂಗಾಗಿ ಪಾಸಿಟಿವ್ ನಂಬರ್ಸ್ಗೆಲ್ಲ ಇಮೇಜ್ ಬರುತ್ತೆ, ಪಾಸಿಟಿವ್ ನಂಬರ್ಸ್ಗೆಲ್ಲ ಆರೋ ಮಾರ್ಕ್ ಬರ್ತಾವ. ಬಟ್ ನೆಗೆಟಿವ್ ನಂಬರ್ಸ್ ಏನದಲ್ಲ, -3 -2 -1, ನೆಗೆಟಿವ್ ನಂಬರ್ಸಿಗೆ ಆರೋ ಮಾರ್ಕ್ ಬರಂಗಿಲ್ಲ. ಹಿಂಗಾಗಿ ನೆಗೆಟಿವ್ ನಂಬರ್ಸ್ ಏನದಲ್ಲ, -3 -2 -1, ನೆಗೆಟಿವ್ ನಂಬರ್ಸ್ ಎಲ್ಲ ಏನಾಗ್ತಾವ, ಖಾಲಿ ಉಳಿತಾವ. ಸೊ ನೆಗೆಟಿವ್ ನಂಬರ್ಸ್ ಖಾಲಿ ಉಳಿದಕ್ಕೆ ಈ ಫಂಕ್ಷನ್ ಆನ್ ಟು ಫಂಕ್ಷನ್ ಅಲ್ಲ. ಆನ್ ಟು ಫಂಕ್ಷನ್ ಅಂತ ಕರಿಬೇಕಂದ್ರೆ ಒಂದ್ ಎಲಿಮೆಂಟು ಖಾಲಿ ಉಳಿಬಾರ್ದು ಕೋಡೊಮೇನ್ ಒಳಗಡೆ, ಇಲ್ಲೇ ಜಗ್ಗಷ್ಟು ಖಾಲಿ ಉಳಿತಾವ. ಹಿಂಗಾಗಿ ಇದು ಆನ್ ಟು ಫಂಕ್ಷನ್ ಅಲ್ಲ ಅಲ್ಲ ಅಲ್ಲ. ಇದನ್ನ ಎಕ್ಸಾಮ್ ಒಳಗಡೆ ಏನ್ ಬರೀಬೇಕು, ಹಿಂಗ್ ಬರ್ದ್ರೆ ಮಾರ್ಕ್ಸ್ ಕೊಡಂಗಿಲ್ಲ. ಎಕ್ಸಾಮ್ ಒಳಗಡೆ ಹೆಂಗ್ ಬರೀಬೇಕಂದ್ರೆ ಇದನ್ನ ದಿಸ್ ಈಸ್ ನಾಟ್ ಆನ್ ಟು ಫಂಕ್ಷನ್ ಬಿಕಾಸ್ ಅಂತ ಬರೋದು ಏನ್ ಮಾಡ್ಬೇಕಂದ್ರೆ, ಬಿಕಾಸ್ -3 which belongs to the real number in the second set, it doesn't have a pre-image, ಅಂತ ಬರೀಬೇಕು. ಓಕೆ, ಇಟ್ ಡಸಂಟ್ ಹ್ಯಾವ್ ಅ ಪ್ರೀ ಇಮೇಜ್ ಅಂತ ಬರೀಬೇಕು. ಇಲ್ಲ ಸರ್ ನಾ ಮ್ಯಾಥಮೆಟಿಕಲಿ ಬರೀತೀನಿ, ನಾ ಮ್ಯಾಥ್ಸ್ ಸ್ಟೂಡೆಂಟ್ ಅದೀನಿ ಅಂತಂದ್ರೆ ನೀವು ಮ್ಯಾಥಮೆಟಿಕಲಿ ಬರೀಬೇಕು. ಸೊ ಮ್ಯಾಥಮೆಟಿಕಲಿ ಹೆಂಗ್ ಬರೀಬೇಕು ಅಂತಂದ್ರೆ -3 belongs to r doesn't have a pre image ಅಂತ ಬರೆದು, in this case for every y belongs to y there doesn't exist x belongs to x. ಇದರ ಅರ್ಥ for every output there is no particular pre-image, therefore this is not on to function ಅಂತ ಮಾಡ್ಬೇಕು. ತಿಳಿತಾ ಇದು? ಓಕೆ, ಇದೇನ್ರಿ ಇದು ಕ್ವಶನ್ ನಂಬರ್ 4. ಓಕೆ, ಇನ್ನು ನೆಕ್ಸ್ಟ್ ಏನ್ ಮಾಡೋಣ, ಕ್ವಶನ್ ನಂಬರ್ 5 ಹೋಗೋಣ. ಸೊ ಕ್ವಶನ್ ನಂಬರ್ 5 ಇದ್ರ ಬಗ್ಗೆ ಐತಂದ್ರೆ ಇಟ್ ಈಸ್ ಅಬೌಟ್ ದ ಸಿಗ್ನಮ್ ಫಂಕ್ಷನ್. ಓಕೆ, ಇದನ್ನು ಫಸ್ಟ್ ಇಯರ್ ಒಳಗೆ ಕಲ್ತಿರಿ. ಸೊ ಯಾವ ಫಂಕ್ಷನ್ ರೀ ಇದು, ಸಿಗ್ನಮ್ ಫಂಕ್ಷನ್ ಅಂತ ಕಲ್ತಿರಿ. ಸೊ ಸಿಗ್ನಮ್ ಫಂಕ್ಷನ್ ಇದು 1 1 ಆನ್ ಟು ಹೌದನ್ನೆಲ್ಲ ನೋಡೋಣ. ಈಗ ಇದನ್ನು ಫಸ್ಟ್ ಇಯರ್ ಒಳಗೆ ಕಲ್ತಿರಿ ಸಿಗ್ನಮ್ ಫಂಕ್ಷನ್. ಸೊ ಸಿಗ್ನಮ್ ಫಂಕ್ಷನ್ ಏನ್ ಕೊಟ್ಟರು ನೋಡ್ರಿ, f is a function from r to r ಅಂದ್ರೆ ಏನ್ರಿ, ರಿಯಲ್ ನಂಬರ್ ಇಂದ ರಿಯಲ್ ನಂಬರ್ಗೆ ಈ ಫಂಕ್ಷನ್ ನ ಕೊಟ್ಟಾರ. ಓಕೆ, ಸೊ ಸಿಗ್ನಮ್ ಫಂಕ್ಷನ್ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಸಿಗ್ನಮ್ ಫಂಕ್ಷನ್ ಹೆಂಗ್ ಬರೀತಾರ, ಸೊ f(x) = ಇದರೊಳಗೆ 3 ಔಟ್ಪುಟ್ ಇರ್ತಾವೆ, 1 0, ಇನ್ನೊಂದು ಏನು ಬರುತ್ತೆ -1 ಬರುತ್ತೆ. ಸೊ 1 ಯಾವಾಗ ಬರುತ್ತೆ, if x is greater than 0, 0 ಯಾವಾಗ ಬರುತ್ತೆ, if x is equal to 0, -1 ಯಾವಾಗ ಬರುತ್ತೆ, if x is less than 0. ಓಕೆ, 3 ಔಟ್ಪುಟ್ ಅದಾವ ಇಲ್ಲಿ. ಇದರ ಅರ್ಥ ಏನು, ಸಿಗ್ನಮ್ ಫಂಕ್ಷನ್ ಇಂದ ಅರ್ಥ ಏನು ಎಲ್ಲರಿಗೂ ಗೊತ್ತು. ಸಿಗ್ನಮ್ ಫಂಕ್ಷನ್ ಅರ್ಥ ಏನು ನೋಡ್ರಿ, ಸಿಗ್ನಮ್ ಫಂಕ್ಷನ್ ಅರ್ಥ ಏನಂತಂದ್ರೆ x ಗ್ರೇಟರ್ ದ್ಯಾನ್ 0 ಕೊಟ್ರ, x ಗ್ರೇಟರ್ ದ್ಯಾನ್ 0 ಇನ್ಪುಟ್ ಕೊಟ್ರ ಆನ್ಸರ್ 1 ಬರುತ್ತೆ. ಅಂದ್ರೆ ಅರ್ಥ ಏನು, ಪಾಸಿಟಿವ್ ನಂಬರ್ಸ್ ನ ಇನ್ಪುಟ್ ಆಗಿ ಕೊಟ್ರ, ಪಾಸಿಟಿವ್ ನಂಬರ್ಸ್ ನ ಇನ್ಪುಟ್ ಆಗಿ ಕೊಟ್ರ ಔಟ್ಪುಟ್ ವಿಲ್ ಬಿ 1, ನೆಗೆಟಿವ್ ನಂಬರ್ಸ್ ನ ಇನ್ಪುಟ್ ಆಗಿ ಕೊಟ್ರ ಔಟ್ಪುಟ್ ವಿಲ್ ಬಿ -1. ಓಕೆ, ಸೊ ಪಾಸಿಟಿವ್ ನಂಬರ್ಸ್ ನ ಇನ್ಪುಟ್ ಆಗಿ ಕೊಟ್ರ +1 ಬರುತ್ತೆ, ನೆಗೆಟಿವ್ ನಂಬರ್ಸ್ ನ ಇನ್ಪುಟ್ ಆಗಿ ಕೊಟ್ರ -1 ಬರುತ್ತೆ, ಎಕ್ಸಾಕ್ಟ್ಲಿ 0 ಕೊಟ್ರ ಏನ್ ಬರುತ್ತೆ, 0 ಬರುತ್ತೆ. ಸೊ ಸಿಂಪಲ್ ಐತಿ ಸಿಗ್ನಮ್ ಫಂಕ್ಷನ್, ಸಿಂಪಲ್ ಐತಿ. ಪಾಸಿಟಿವ್ ನಂಬರ್ಸ್ ನ ಇನ್ಪುಟ್ ಆಗಿ ಕೊಟ್ರ ಆನ್ಸರ್ 1 ಬರುತ್ತೆ, ನೆಗೆಟಿವ್ ನಂಬರ್ಸ್ ನ ಇನ್ಪುಟ್ ಆಗಿ ಕೊಟ್ರ ಆನ್ಸರ್ -1 ಬರುತ್ತೆ, ಎಕ್ಸಾಕ್ಟ್ಲಿ 0 ಕೊಟ್ರೆ ಏನ್ ಬರುತ್ತೆ, 0 ಬರುತ್ತೆ. ದಿಸ್ ಈಸ್ ಅ ಸಿಗ್ನಮ್ ಫಂಕ್ಷನ್. ಓಕೆ, ಈಗ ಈ ಸಿಗ್ನಮ್ ಫಂಕ್ಷನ್ 1 1 ಆನ್ ಟು ಹೌದನಿಲ್ಲ ಅಂತ ನಾವು ಹೇಳ್ಬೇಕು.
ಓಕೆ ಸೊ ಹೆಂಗೆ ಹೇಳ್ತೀರಿ ಸೊ ಸಿಂಪಲ್ ಐತಿ ಓಕೆ ಸೊ ಹೆಂಗೆ ಮಾಡ್ತೀರಿ ಅಂದ್ರೆ ಈಗ ನೋಡ್ರಿ ಇಲ್ಲೇ ನಾನು ಒಂದು ಇದು ಡಯಾಗ್ರಾಮ್ ತೆಗಿತೀನಿ ಇದಕ್ಕೆ ರಿಲೇಟೆಡ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ರಿ ಎರಡು ಸೆಟ್ ತಗೋರಿ ಎರಡು ಸೆಟ್ ತಗೊಂಡು ಫಸ್ಟ್ ಸೆಟ್ ಟು ರಿಯಲ್ ನಂಬರ್ ಅಂತ ಹೇಳ್ಯಾರ ಸೆಕೆಂಡ್ ಸೆಟ್ ಟು ರಿಯಲ್ ನಂಬರ್ ಅಂತ ಹೇಳ್ಯಾರ ಫಸ್ಟ್ ಸೆಟ್ ಟು ರಿಯಲ್ ನಂಬರ್ ಅಂತ ಹೇಳ್ಯಾರ ಸೆಕೆಂಡ್ ಸೆಟ್ ಟು ರಿಯಲ್ ನಂಬರ್ ಅಂತ ಹೇಳ್ಯಾರ ಕರೆಕ್ಟಾ ಈಗ ಫಸ್ಟ್ ಸೆಟ್ ಒಳಗಡೆ ಈ ಟೈಪ್ ನಂಬರ್ಸ್ ತೋರಿ ಫಸ್ಟ್ ಸೆಟ್ ಒಳಗಡೆ ಯಾವ ಟೈಪ್ ನಂಬರ್ಸ್ ತೋರಿ ರಿಯಲ್ ನಂಬರ್ಸ್ ಯಾವ್ದು ಬೇಕಾ ತೋರಿ -3 -2 -1 ಪಾಸಿಟಿವ್ ನಂಬರ್ಸ್ ತೋರಿ 0 1 2 3 ಸೊ ಆನ್ ಈಗ ಸೊ ಸಿಗ್ನಮ್ ಫಂಕ್ಷನ್ ಒಳಗಡೆ ನೆಗೆಟಿವ್ ನಂಬರ್ನ ಇನ್ಪುಟ್ ಕೊಟ್ರ ಆನ್ಸರ್ ಏನ್ ಬರುತ್ತಾ -1 ಪಾಸಿಟಿವ್ ನಂಬರ್ನ ಇನ್ಪುಟ್ ಆಗಿ ಕೊಟ್ರ ಆನ್ಸರ್ ಏನ್ ಬರುತ್ತಾ +1 ಎಕ್ಸಾಕ್ಟ್ಲಿ 0 ಕೊಟ್ರಿ ಏನ್ ಬರುತ್ತಾ 0 ತಿಳಿತಾ ಈಗ ಈಗ -3 ಕೊಟ್ರಿ -3 ಏನ್ ಬಂತ ನೋಡ್ರಿ ಆನ್ಸರ್ -1 ಬರುತ್ತಾ -2 ಕೊಟ್ರ -1 +1 ಕೊಟ್ರ ಅದಕ್ಕೂ -1 ಬರುತ್ತೆ ಎಲ್ಲಕ್ಕೂ ಸೇಮ್ 0 ಕೊಟ್ರ 0 1 ಕೊಟ್ರ ಪಾಸಿಟಿವ್ ನಂಬರ್ ಕೊಟ್ರ 1 2 ಕೊಟ್ರ 1 3 ಕೊಟ್ರ 1 ಸೊ 1 2 3 4 ಬೇಕಾದ ಪಾಸಿಟಿವ್ ನಂಬರ್ ಕೊಡ್ರಿ ಔಟ್ಪುಟ್ ವಿಲ್ ಬಿ 1 ಬೇಕಾದ ನೆಗೆಟಿವ್ ನಂಬರ್ ಕೊಡ್ರಿ ಔಟ್ಪುಟ್ ವಿಲ್ ಬಿ -1 0 ಕೊಟ್ರ 0 ಈಗ ಇದು 1 1 ಫಂಕ್ಷನ್ ಹೌದಾ ಸೊ ಇದು 1 1 ಫಂಕ್ಷನ್ ಅಲ್ಲ ಯಾಕಂದ್ರೆ ಡಿಸ್ಟಿಂಕ್ಟ್ ಎಲಿಮೆಂಟ್ಗೆ ಡಿಸ್ಟಿಂಕ್ಟ್ ಇಮೇಜ್ ಇಲ್ಲ -3ಗೂ -1 ಐತಿ -2ಗೂ -1 ಐತಿ -1ಗೂ -1 ಐತಿ ಸೊ ಡಿಸ್ಟಿಂಕ್ಟ್ ಎಲಿಮೆಂಟ್ ಡಸಂಟ್ ಹ್ಯಾವ್ ಅ ಡಿಸ್ಟಿಂಕ್ಟ್ ಇಮೇಜ್ ದೇರ್ಫೋರ್ ದಿಸ್ ಇಸ್ ನಾಟ್ 1 1 ಫಂಕ್ಷನ್ ಆಮೇಲೆ ಆನ್ ಟು ಫಂಕ್ಷನ್ ಹೌದನ ಆನ್ ಟು ಫಂಕ್ಷನ್ ಅಲ್ಲ ಯಾಕಂದ್ರೆ ಸೆಕೆಂಡ್ ಸೆಟ್ ಒಳಗಡೆ ಏನೈತಿ ರಿಯಲ್ ನಂಬರ್ ಐತಿ ಸೆಕೆಂಡ್ ಸೆಟ್ ಈಸ್ ಆಲ್ಸೋ ರಿಯಲ್ ನಂಬರ್ ಸೊ ಸೆಕೆಂಡ್ ಸೆಟ್ ಈಸ್ ಆಲ್ಸೋ ಅ ರಿಯಲ್ ನಂಬರ್ ಹೌದಾ ಸೊ ಸೆಕೆಂಡ್ ಸೆಟ್ ಈಸ್ ಆಲ್ಸೋ ರಿಯಲ್ ನಂಬರ್ ಸೆಕೆಂಡ್ ಸೆಟ್ ಏನ್ರಿ ಇದು ರಿಯಲ್ ನಂಬರ್ ಓಕೆ ಈ ಸೆಕೆಂಡ್ ಸೆಟ್ ರಿಯಲ್ ನಂಬರ್ ಇದ್ರೆ ಅದ್ರೊಳಗೆ ಎಲ್ಲ ನಂಬರ್ಸ್ ಇರ್ತಾವೆ ಯಾವ ಟೈಪ್ ಇರ್ತಾವೆ -3 -2 -2.5 ಎಷ್ಟೋ ನಂಬರ್ಸ್ ಅದಾವ ಅದರ್ ದ್ಯಾನ್ -1 0 ಮತ್ತು 1 -1 0 ಮತ್ತು 1 ಈ ಮೂರು ನಂಬರ್ನ ಬಿಟ್ಟು ಎಷ್ಟೋ ನಂಬರ್ ಖಾಲಿ ಉಳಿತಾವ ಓಕೆ ಎಷ್ಟೋ ನಂಬರ್ ಖಾಲಿ ಉಳಿತಾವ ಸೊ ಖಾಲಿ ಉಳಿದ್ರ ಆ ಫಂಕ್ಷನ್ ಆನ್ ಟು ಫಂಕ್ಷನ್ ಅಲ್ಲ ಸೊ ಖಾಲಿ ಉಳಿದ್ರ ಆ ಫಂಕ್ಷನ್ ಆನ್ ಟು ಫಂಕ್ಷನ್ ಅಲ್ಲ ದೇರ್ಫೋರ್ ದಿಸ್ ಫಂಕ್ಷನ್ ಸಿಗ್ನಮ್ ಫಂಕ್ಷನ್ ಇಸ್ ನಾಟ್ ಆನ್ ಟು ಫಂಕ್ಷನ್ ತಿಳಿತ್ರಿ ಇದು Next question number 6. Last question of this video, question number 6. A equal to 1, 2, 3. Next question, set B. Set B equal to 4, 5, 6, 7. Okay. ನೆಕ್ಸ್ಟ್ ಅವ್ರು ಏನು ಹೇಳಾರಂದ್ರೆ ಒಂದು ಫಂಕ್ಷನ್ ಕೊಟ್ರ ಇದು ಸೆಟ್ ಎ ಇದು ಸೆಟ್ ಬಿ ಸೆಟ್ ಎ ಮತ್ತು ಸೆಟ್ ಬಿ ಕೊಟ್ಟು ಒಂದು ಫಂಕ್ಷನ್ ಕೊಟ್ರ ಓಕೆ ಸೊ ಆ ಫಂಕ್ಷನ್ ಏನಂತಂದ್ರೆ 1, 4 ಓಕೆ ನೆಕ್ಸ್ಟ್ ಏನ್ರಿ 2, 5 ನೆಕ್ಸ್ಟ್ ಏನು ಕೊಟ್ರ ಅಂತಂದ್ರೆ 3, 6 ಅನ್ನುವಂಥ ಒಂದು ಫಂಕ್ಷನ್ ಕೊಟ್ರ ಕೊಟ್ಟು ಏನು ಕೇಳಾರ ಅಂತಂದ್ರೆ ಶೋ ದ್ಯಾಟ್ ಎಫ್ ಈಸ್ 1 1 ಫಂಕ್ಷನ್ ಫ್ರಾಮ್ ಎ ಟು ಬಿ ಸೊ ಎ ಟು ಬಿ ಇದು 1 1 ಫಂಕ್ಷನ್ ಐತಿ ಅನ್ನೋದು ನಾವು ಪ್ರೂವ್ ಮಾಡ್ಬೇಕು ಹೌದು ಅಲ್ಲ ಅಂತ ನಾವು ಪ್ರೂವ್ ಮಾಡ್ಬೇಕು ಸಿಂಪಲ್ ಐತಿ ಕಣ್ಣಿಗೆ ಕಾಣತೈತಿ ಎಲ್ಲ ಕಾಮನ್ ಸೆನ್ಸ್ ಮೇಲೆ ಕ್ವಶನ್ ಐತಿ ಎರಡು ಸೆಟ್ ತಗೋರಿ ಓಕೆ ಸೊ ಸೆಟ್ ಎ ಇನ್ನೊಂದು ಯಾವುದು ಸೆಟ್ ಬಿ ಎರಡು ಸೆಟ್ ತಗೋರಿ ಓಕೆ ಸೆಟ್ ಎ ಒಳಗಡೆ ನಂಬರ್ಸ್ ಏನದಾವು 1, 2, 3 ಸೆಟ್ ಬಿ ಒಳಗಡೆ ನಂಬರ್ಸ್ ಏನದಾವು 4, 5, 6 ಸೊ ಇದು 1 1 ಫಂಕ್ಷನ್ ಹೌದನಲ್ಲ ಅಂತ ನಾವು ಹೇಳ್ಬೇಕು ಸೊ ಹೆಂಗೆ ಹೇಳ್ಬೇಕು ಸಿಂಪಲ್ ನೋಡ್ರಿ ಅವ್ರು ಹೆಂಗೆ ಕೊಟ್ರ ಫಂಕ್ಷನ್ ಅವ್ರು ಏನು ಕೊಟ್ರ ನೋಡ್ರಿ ಫಂಕ್ಷನ್ ಒಳಗಡೆ ಅವ್ರು ಏನೇನು ಕೊಟ್ರ ಫಂಕ್ಷನ್ ಒಳಗಡೆ ಏನು ಕೊಟ್ರ ನೋಡ್ರಿ 1, 4 1 is output 4 is 1 is input 4 is output 1 is pre-image 4 is image so 1 ರಿಂದ 4 2 ರಿಂದ 5 3 ರಿಂದ 6 ಅಂತ ಅವರ ಕೊಟ್ರ ಸೊ ಅದ್ರ ತಕ್ಕಂಗೆ ಮಾಡ್ಬಿಡ್ರಿ 1 ರಿಂದ 4 2 ರಿಂದ 5 3 ರಿಂದ 6 ಸೊ ಇದು ಸ್ವಲ್ಪ ಕಣ್ಣು ತೆಗೆದು ನೋಡಿದ್ರೆ ಈ ಫಂಕ್ಷನ್ 1 1 ಹೌದನ ಇಲ್ರಿ ಎಸ್ ಈ ಫಂಕ್ಷನ್ ಹೌದು 1 1 ಹೌದು ಯಾಕಂದ್ರೆ 1 has only one image 4 2 has only one image 5 3 has only one image 6 so ಇದರ ಅರ್ಥ ಏನು distinct element has distinct image therefore this function is
1 ಫಂಕ್ಷನ್ ಹೌದು. ಇದನ್ನ ಪ್ರೂವ್ ಮಾಡ್ರಿ ಅಂತ ಹೇಳ್ಯಾರ. ಕ್ವಶನ್ ನಂಬರ್ 6 ಪ್ರೂವ್ ಮಾಡಿದ್ವಿ, ದೇರ್ ಫೋರ್ ಇದು 1 ಫಂಕ್ಷನ್ ಹೌದು. ತಿಳಿತಾ? ಓಕೆ, ಸೊ ಈ ಎಕ್ಸಸೈಸ್ ಗಳು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿವಿ. ಸೊ ಐ ಥಿಂಕ್ ದ ರಿಮೈನಿಂಗ್ ಆರ್ ಓನ್ಲಿ 4 questions. Okay, so remaining only 4 questions are remaining in the exercise. Okay, we will be continuing these 4 questions in the next video. Okay, next video ಒಳಗಡೆ ಇವು 4 questions ಕಂಪ್ಲೀಟ್ ಮಾಡೋಣ. ನೀವೇನು ಮಾಡ್ರಿ, ಮನ್ಯಾಗ ಏನು ಮಾಡ್ರಿ, ಟ್ರೈ ಮಾಡ್ರಿ. ಅವು 4 ಕ್ವಶನ್ ಈಸಿ ಅದಾವೆ, ಅಂತ ಬರೀ ಏನು ಡಿಫಿಕಲ್ಟ್ ಇಲ್ಲ. ಸೊ ನೀವು ಟ್ರೈ ಮಾಡಿದ್ರೆ ಗ್ಯಾರಂಟಿ ಮಾಡ್ಬೋದು ಅಂತ ನನಗೆ ಅನ್ಸುತ್ತೆ. ಓಕೆ, ಆ 4 ಕ್ವಶನ್ ಟ್ರೈ ಮಾಡ್ರಿ. ಸಪೋಸ್ ಏನಾರ ಗೊತ್ತಾಗಿಲ್ಲ ಅಂತಂದ್ರೆ ವಾಟ್ಸಪ್ ನಿಮ್ದು ಗ್ರೂಪ್ ಒಳಗಡೆ ಏನು ಮಾಡ್ರಿ, ಡೌಟ್ಸ್ ಏನಾರ ಇದ್ರೆ ಹೇಳ್ರಿ. ಓಕೆ, ಈ ವಿಡಿಯೋ ಒಳಗಡೆ ನನ್ನ ಮುಖ ಕಂಡಿಲ್ಲ, ಬಟ್ ಎಕ್ಸ್ಪ್ಲನೇಷನ್ ನಾನು ಯೂಶುವಲ್ ಆನ್ಲೈನ್ ಕ್ಲಾಸ್ಗಳು ಹೆಂಗೆ ಮಾಡ್ತೀನಿ ಸೇಮ್ ಹಂಗೆ ಮಾಡೀನಿ. ಬಿಕಾಸ್ ಆಫ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ I am unable to do the live classes, so I am uploading this video on YouTube. Okay, so I hope you understand.